ನಮಸ್ತೆ ಮಾಸ್ಟರ್ಸ್. ಈ ವೇದಿಕೆಯಲ್ಲಿ ಆಸೀನರಾಗಿರುವಂತ ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ಮತ್ತೆ ಬ್ರಹ್ಮರ್ಷಿ ಪಿತಾಮಹ ಬ್ರಹ್ಮರ್ಷಿ ಅವರಿಗೆ ಮತ್ತೆ ರಂಗನಾಥ ಗುರುಜಿಯವರಿಗೆ ಅವರ ಕುಟುಂಬದವರಿಗೂ ಕೂಡ ನನ್ನ ಎತ್ತ ತಂದೆ ತಾಯಿಗಳಿಗೂ ಮತ್ತೆ ನಿಮ್ಮೆಲ್ಲರ ತಂದೆ ತಾಯಿಗಳಿಗೂ ನನ್ನ ವಂದನೆಗಳು. ಈ ದಿನ ನಾನು ತಗೊಂಡಿರೋ ವಿಷಯ ಅಂತಂದ್ರೆ ಮಾಸ್ಟರ್ ಆಗಿರಿ. ಇದು ಪತ್ರಿಜಿ ಅವ್ರದೇನೆ. ಇದನ್ನ ಅಂದ್ರೆ ಪ್ರತಿದಿನನೂ ಅವ್ರ ಬಗ್ಗೆ ನಾವು ಕೇಳ್ತಾನೆ ಇರ್ತೀವಿ, ಜ್ಞಾಪಕ ಮಾಡ್ಕೊಳ್ಳೋಣ ಅಂತ. ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಪ್ರಿಯ ದೇವರುಗಳೇ, ಪ್ರೀತಿಯ ಮಾಸ್ಟರ್ಗಳೇ ಹಾಗೂ ಸಹ ಸೃಷ್ಟಿಕರ್ತರೆ, ನಿಮ್ಮೆಲ್ಲ ಅತ್ಯಂತ ಪ್ರೀತಿಪೂರ್ವಕ, ನಿಮಗೆಲ್ಲರಿಗೂ ಅತ್ಯಂತ ಪ್ರೀತಿಪೂರ್ವಕ ಧನ್ಯವಾದಗಳು. ಪ್ರತಿಯೊಬ್ಬರು ಮಾನವನ ಉದ್ದೇಶ ತನ್ನ ಬದುಕಿನುದ್ದಕ್ಕೂ ತಾನು ಅತ್ಯಂತ ಆರೋಗ್ಯ, ಸುಖ, ನೆಮ್ಮದಿ, ಸಂತೋಷ, ತೃಪ್ತಿಗಳನ್ನು ಅಭಿನಯಿಸುತ್ತಿರಬೇಕೆಂದೇ ಆಗಿರುತ್ತಾನೆ. ಹಾಗಾಗಿ ನಾವು ಭೂಮಿಯ ಮೇಲೆ ಬಂದಿರುವುದೇ ಮೇಲಿರುವುದನ್ನು ಗಳಿಸುವುದಕ್ಕಾಗಿ. ಅವುಗಳನ್ನು ಗಳಿಸುವುದು ಹೇಗೆ ಎಂಬುದನ್ನು ನಾವು ಕಲಿಯಬೇಕಾಗುತ್ತದೆ ಮತ್ತೆ ತಿಳಿಯಬೇಕಾಗುತ್ತದೆ. ಪ್ರತಿಯೊಬ್ಬ ಮಾನವ ಮಾಧವನಾಗುವುದು ಹೇಗೆ ಎಂಬ ಜ್ಞಾನವನ್ನು ಪಡೆಯುವುದಕ್ಕಾಗಿ, ಇದಕ್ಕಾಗಿಯೂ ಯಾರಿಗೂ ಶರಣು ಹೋಗುವ ಕೇವಲ ಧ್ಯಾನಕ್ಕೆ ಮಾತ್ರ ಶರಣು ಹೋಗಬೇಕೆಂದು ಹೇಳಿದ್ದಾರೆ. ಧ್ಯಾನಕ್ಕೆ ಶರಣಾದರೆ ಪ್ರತಿನಿತ್ಯವೂ ಶ್ರದ್ಧೆ, ಆಸಕ್ತಿ, ಅಭ್ಯಾಸಗಳನ್ನು ನಾವು ಸಾಧನೆಯ ಮೂಲಕ ಖಂಡಿತವಾಗಿಯೂ ಸಾಧ್ಯಪಡಿಸಿಕೊಳ್ಳಬಹುದು. ತತ್ಫಲವಾಗಿ ಎಲ್ಲ ದೈವಿ ಗುಣಗಳು ವ್ಯಕ್ತಿಗಳಲ್ಲಿ ಅಂಕುರವಾಗಿ ಮಾಧವನಾಗಿ ಪರಿವರ್ತನೆಯಾಗುವುದರಲ್ಲಿ ಸಾಧ್ಯವಾಗುತ್ತದೆ. ನಮ್ಮ ಜೀವನ ಆನಂದಮಯ, ಸತ್ಯಮಯ, ಚೈತನ್ಯಮಯವಾಗುವುದು. ನಿರಂತರ ಧ್ಯಾನಾಭ್ಯಾಸದ ಜೊತೆಯಲ್ಲಿ ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಸತ್ಸಂಗ ಹಾಗೂ ಆಚಾರ್ಯರ ಸಾಂಗತ್ಯಗಳು ಅವಶ್ಯಕತೆ ಎಂದರೆ ಆಧ್ಯಾತ್ಮಶಾಸ್ತ್ರ ತಿಳಿಯಪಡಿಸುತ್ತದೆ. ಸ್ವಾಧ್ಯಾಯ ಎಂಬುದು ತನ್ನನ್ನು ತಾನು ಅಧ್ಯಯನ ಮಾಡಿಕೊಳ್ಳುವುದು. ನಾನು ಯಾರು, ನಾನು ಎಲ್ಲಿಂದ ಬಂದಿದ್ದೇನೆ, ನನ್ನ ಜನ್ಮದ ಉದ್ದೇಶ ಏನು, ಮರಣದ ನಂತರ ಏನು ಇತ್ಯಾದಿಗಳನ್ನು ತಿಳಿಯುವುದು ಹಾಗೂ ಸತ್ಯ ವಾಕ್ಯಗಳಿಂದ, ಅನುಭವ ಜ್ಞಾನಗಳಿಂದ ಕೂಡಿದ ಗ್ರಂಥಗಳನ್ನು ಅಧ್ಯಯನ ಮಾಡುವುದಾಗಿದೆ. ಅಧ್ಯಯನದಿಂದ ಜ್ಞಾನ ಸಾಧನೆ ಇಮ್ಮಡಿಯಾಗುವುದು. ಶಾರೀರಿಕ ಆರೋಗ್ಯ, ಮಾನಸಿಕ ಪ್ರಾಶಾಂತ್ಯತೆ, ಬುದ್ಧಿ ವಿಕಾಸ, ಆತ್ಮಜ್ಞಾನ ಮುಂತಾದವುಗಳು ಲಭಿಸುವುದು. ಬ್ರಹ್ಮರ್ಷಿ ಪತ್ರಿಜಿಯವರು ಸ್ವತಃ ತಾವೇ ಸುಮಾರು 1,00,000 ಪುಸ್ತಕಗಳನ್ನು ಅಧ್ಯಯನ ಮಾಡಿ ಅದರ ಜ್ಞಾನವನ್ನು ಪಡೆದು ಪ್ರತಿಯೊಬ್ಬರೂ ಅಂತಹ ಪುಸ್ತಕಗಳ ಅಧ್ಯಯನ ಮಾಡಬೇಕೆಂದು ತಿಳಿಸಿದ್ದಾರೆ. ಸ್ವಾಧ್ಯಾಯಕ್ಕೆ ಬ್ರಹ್ಮರ್ಷಿ ಪತ್ರಿಜಿಯವರು ಅತ್ಯಂತ ಪ್ರಧಾನ ಸ್ಥಾನವನ್ನು ನೀಡಿದ್ದಾರೆ. ಅನೇಕ ಆಧ್ಯಾತ್ಮಿಕ ತಜ್ಞರಿಂದ ರಚಿಸಲ್ಪಟ್ಟ ವಿವಿಧ ವಿಷಯಗಳಿಂದ ಕೂಡಿರುವ ಅನೇಕ ಗ್ರಂಥಗಳನ್ನು ಅಧ್ಯಯನ ಮಾಡಿ ತಮ್ಮ ಆತ್ಮಜ್ಞಾನವನ್ನು ಹಂಚಿಕೊಂಡು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ದಿವ್ಯ ಜೀವನವನ್ನಾಗಿ ಮಾಡಿಕೊಳ್ಳಿ ಎಂದು ಪತ್ರಿಜಿಯವರು ತಿಳಿಸಿದ್ದಾರೆ. ಇಲ್ಲಿ ಮುನ್ನುಡಿಯವರದು. ಸುಭಾಷ್ ಪತ್ರಿಜಿಯವರು 1947ರಲ್ಲಿ ಆಂಧ್ರ ಪ್ರದೇಶದ ನಿಜಾಮಾಬಾದ್ ಜಿಲ್ಲೆ ಬೋಧಕ್ನಲ್ಲಿ ಶಕ್ಕರ್ ನಗರದಲ್ಲಿ ಜನಿಸಿದರು. ತಂದೆ ಪತ್ರಿ ವೆಂಕಟರಮಣರಾವ್, ತಾಯಿ ಪತ್ರಿ ಸಾವಿತ್ರಿ ದೇವಿ. 1974ರಲ್ಲಿ ಆಂಧ್ರ ಪ್ರದೇಶದ ಕೃಷಿ ವಿಶ್ವವಿದ್ಯಾನಿಲಯದಿಂದ ಮಣ್ಣಿನ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು. 1975ರಲ್ಲಿ ಬಹುರಾಷ್ಟ್ರೀಯ ರಸಗೊಬ್ಬರ ಕಂಪನಿಯಲ್ಲಿ ಹುದ್ದೆಯನ್ನು ಪಡೆದರು. ಸುಭಾಷ್ ಪತ್ರಿಜಿಯವರು 1974ರಲ್ಲಿ ಸ್ವರ್ಣಮಾಲಾ ಸಿರಿಗುರಿ ಅವರನ್ನು ವಿವಾಹವಾದರು. ಅವರಿಗೆ 2 ಹೆಣ್ಣು ಮಕ್ಕಳು. ಪರಿಣಿತಾ 1978ರಲ್ಲಿ ಅವರು ಜನಿಸಿದ್ದು. ಪರಿಮಳ 1982ರಲ್ಲಿ ಜನಿಸಿದರು. ಸುಭಾಷ್ ಪತ್ರಿಜಿಯವರಿಗೆ 1979ರಲ್ಲಿ ಜ್ಞಾನೋದಯ ಉಂಟಾಯಿತು. ನಂತರ ಅವರು ಧ್ಯಾನದೊಂದಿಗೆ ಕೆಲವು ಗಂಭೀರ ಪ್ರಯೋಗಗಳನ್ನು ನಡೆಸಿ ಯಶಸ್ವಿಯಾದರು. 1981ರಿಂದ 1983ರವರೆಗೆ ಕರ್ನೂಲ್ ಪಟ್ಟಣದಲ್ಲಿ ಮಹಾನ್ ಗುರುಗಳಾದ ಸದಾನಂದ ಯೋಗಿಗಳ ಸಂಪರ್ಕಕ್ಕೆ ಬಂದರು ಮತ್ತು ಅವರಿಗೆ ಸೇವೆ ಮಾಡುತ್ತಾ ಸಾರ್ವತ್ರಿಕ ಸತ್ಯಗಳನ್ನು ಮತ್ತು ಆಧ್ಯಾತ್ಮಿಕ ತಿಳುವಳಿಕೆಗಳನ್ನು ಹೊಂದಿದರು. 100 ವರ್ಷಗಳಿಂದ
ಹೆಚ್ಚು ವಯಸ್ಸಾದ ಸದಾನಂದ ಯೋಗಿಗಳು ತನ್ನನ್ನು ಸ್ಫೂರ್ತಿಯಾಗಿ ತಳಹದಿಯಾಗಿದ್ದಾರೆ ಎಂದು ಪತ್ರಿಜಿಯವರು ಹೇಳುತ್ತಾರೆ. 22 ಮೇ 1983ರಂದು ಸದಾನಂದ ಯೋಗಿ ಸ್ವಾಮೀಜಿಯವರು ತಮ್ಮ ಭೌತಿಕ ದೇಹವನ್ನು ತೊರೆದರು. ಅಂದಿನಿಂದ ಪತ್ರಿಜಿ ಪ್ರತಿಯೊಂದು ಮಾನವನನ್ನು ಜಾಗೃತಗೊಳಿಸಲು ಮತ್ತು ಪ್ರಬುದ್ಧಗೊಳಿಸಲು ಶ್ರಮಿಸಲು ಪ್ರಾರಂಭಿಸಿದರು. ಮುಂದಿನ 2 ದಶಕಗಳಲ್ಲಿ ಅವರು ಆಧ್ಯಾತ್ಮಿಕ ವಿಜ್ಞಾನ ಮತ್ತು ಧ್ಯಾನ ವಿಜ್ಞಾನದಲ್ಲಿ 50,000ಕ್ಕೂ ಹೆಚ್ಚು ಪುಸ್ತಕಗಳನ್ನು ಓದಿದರು. 1990ರಲ್ಲಿ ಪತ್ರಿಜಿಯವರು ಶ್ರೀ ಎನ್.ಜಿ. ಶೌರ್ಯ ಮತ್ತು ಇತರ ಪಿರಮಿಡ್ ಮಾಸ್ಟರ್ಗಳೊಂದಿಗೆ ಸೇರಿ ಕರ್ನೂಲ್ ಸ್ಪಿರಿಚುಯಲ್ ಸೊಸೈಟಿಯನ್ನು ಸ್ಥಾಪಿಸಿದರು. ಆ ಮೂಲಕ ಪ್ರತಿಯೊಬ್ಬ ಮಾನವನಿಗೂ ಧ್ಯಾನ ವಿಜ್ಞಾನದ ಬಗ್ಗೆ ಅರಿವು ಮೂಡಿಸುವ ಏಕೈಕ ದೇಶದೊಂದಿಗೆ ದೈಹಿಕ, ಮಾನಸಿಕ, ಭೌತಿಕ ಆರೋಗ್ಯದ ಅಭಿವೃದ್ಧಿಗಾಗಿ ಜ್ಞಾನ ವಹಿಸುವ ಪ್ರಮುಖ ಪಾತ್ರದ ಬಗ್ಗೆ ತಿಳಿಸಿದರು. 1997ರಲ್ಲಿ ತಿರುಪತಿ ಪಟ್ಟಣದಲ್ಲಿ ಸಭೆ ಸೇರಿದ ಎಲ್ಲಾ ಪಿರಮಿಡ್ ಧ್ಯಾನಿಗಳಿಂದ ಬ್ರಹ್ಮರ್ಷಿ ಎಂಬ ಬಿರುದು ಪತ್ರಿಜಿಯವರಿಗೆ ಪ್ರದಾನ ಮಾಡಲಾಯಿತು. ಪತ್ರಿಜಿಯವರು 60ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದಾರೆ ಮತ್ತು ಇಲ್ಲಿಯವರೆಗಿನ ವಿವಿಧ ಹೊಸ ಯುಗದ ಆಧ್ಯಾತ್ಮಿಕ ವಿಜ್ಞಾನ ವಿಷಯಗಳ ಮೇಲೆ ಹಲವಾರು ಆಡಿಯೋ, ವಿಡಿಯೋಗಳು ಮತ್ತು ಸಿಡಿಗಳು ಹೆಚ್ಚಾಗಿ ತೆಲುಗು ಭಾಷೆಯಲ್ಲಿ ಹೊರತಂದಿದೆ. ಬ್ರಹ್ಮರ್ಷಿ ಪತ್ರಿಜಿ ದೇಶ ಪ್ರತಿ ಮೂಲೆಯಲ್ಲಿಯೂ ವ್ಯಾಪಕವಾಗಿ ಸಂಚರಿಸಿ ದೂರದ ಕುಗ್ರಾಮಗಳು, ಹಳ್ಳಿಗಳು ಸೇರಿದಂತೆ ವರ್ಷವಿಡೀ ಪ್ರಯಾಣಿಸಿ ಎಲ್ಲಾ ವಯಸ್ಸಿನ ಮತ್ತು ಲಿಂಗಭೇದವಿಲ್ಲದೆ ಎಲ್ಲಾ ವ್ಯಕ್ತಿಗಳಿಗೂ ಧ್ಯಾನ ತರಗತಿಗಳನ್ನು ನಡೆಸಿ ಧ್ಯಾನ ಕಲಿಸಿದರು. ಇಲ್ಲಿಯವರೆಗೆ ಪತ್ರಿಜಿಯವರು ಸಾವಿರಾರು ಕಾರ್ಯಾಗಾರಗಳನ್ನು ನಡೆಸಿದ್ದಾರೆ. ಆನಾಪಾನ ಧ್ಯಾನ, ಸಸ್ಯಾಹಾರ, ಪಿರಮಿಡ್ ಧ್ಯಾನ ಮತ್ತು ಹೊಸ ಯುಗದ ಆಧ್ಯಾತ್ಮಿಕ ವಿಜ್ಞಾನ ಇತ್ಯಾದಿ. ಈ ಪುಸ್ತಕವು ಪತ್ರಿಜಿಯವರ ಮಾತುಕತೆಗಳ ಸಂಕಲನವಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಯು ಅವರ ಜೀವನಕ್ಕೆ ಹೇಗೆ ಮಾಸ್ಟರ್ ಆಗಬಹುದು ಎಂಬುದನ್ನು ತಿಳಿಸುತ್ತದೆ. ಇಲ್ಲಿ ವಿಷಯಗಳು, ಇಲ್ಲಿ 7 ವಿಷಯಗಳು ಬರುತ್ತೆ. ನಮ್ಮ ನೈಜತೆಯನ್ನು ತಿಳಿದುಕೊಳ್ಳುವುದು. 2ನೇಯದು ಒಬ್ಬ ಸಂತೋಷವಾಗಿರುವ ಮಾಸ್ಟರ್. 3ನೇಯದು ಆಂತರಿಕ ಇಂದ್ರಿಯಗಳು ಧ್ಯಾನ. 4ನೇಯದು ಶ್ವಾಸ ಆನಾಪಾನ ಸತಿ. 5ನೇಯದು ಆನಂದ ಸಂಭ್ರಮಾಚರಣೆ. 6ನೇಯದು ಶಾಶ್ವತ ಆಧ್ಯಾತ್ಮಿಕ ಪಯಣ. 7ನೇಯದು ಆನಾಪಾನ ಧ್ಯಾನದ ಅಭ್ಯಾಸ. ಇದರಲ್ಲಿ ಮೊದಲನೆಯದು ನಮ್ಮ ನೈಜತೆಯನ್ನು ತಿಳಿದುಕೊಳ್ಳುವುದು ಹೇಗೆ. ಧ್ಯಾನದಿಂದ ಮಾತ್ರ, ಜ್ಞಾನೋದಯದಿಂದ ಮಾತ್ರ, ಇತರರ ಜೀವನದ ಅನುಭವಗಳನ್ನು ಕೇಳಿಕೊಳ್ಳುವುದರಿಂದ ಮಾತ್ರ ನಮ್ಮೊಳಗಿರುವ ನಿಜಾತ್ಮ ತತ್ವವನ್ನು, ನಮ್ಮೊಳಗಿರುವ ವಿಶ್ವಾತ್ಮ ತತ್ವಗಳನ್ನು, ನಮ್ಮೊಳಗಿರುವ ವಿಶ್ವ ಪ್ರಾಣಾತ್ಮ ತತ್ವವನ್ನು ಅರಿಯುತ್ತೇವೆ. ಇವೆಲ್ಲವನ್ನು ಅನುಭವದಿಂದ ಅರಿಯುವ ಮೂಲಕ ನಾವು ಮಾಸ್ಟರ್ಗಳು ಆಗುತ್ತೇವೆ. ನಾವೆಲ್ಲರೂ ಮಾನವರಾಗಿ ಜನ್ಮಿಸಿದ್ದೇವೆ. ನಾವು ಸಾಮಾನ್ಯ ಮಾನವರಾಗಿ, ಅತಿ ಸಾಮಾನ್ಯ ಮಾನವರಾಗಿ ಹುಟ್ಟಿದ್ದೇವೆ. ಆದರೆ ನಾವು ಪರಿಪೂರ್ಣ ಮಾನವರಾಗಿ ಬೆಳೆಯುವುದು ಹೇಗೆ? ನಮಗೆ ತೃಪ್ತಿಯಾಗುವಷ್ಟು ಅಸಾಮಾನ್ಯ ಪರಿಪೂರ್ಣ ಮಾನವರಾಗಿ ನಮ್ಮ ಅಸಂಖ್ಯಾತ ಅಗತ್ಯಗಳು ಮತ್ತು ಆಸೆಗಳು ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಮತ್ತು ಬೌದ್ಧಿಕವಾಗಿ ಹೇಗೆ ಸಾಧಿಸಬಹುದು? ಸಂಕ್ಷಿಪ್ತವಾಗಿ, ಈ ಸಮಾಜದಲ್ಲಿ ಸಂಪೂರ್ಣ ಯಶಸ್ಸು ಹೇಗೆ ಸಾಧಿಸಬಹುದು? ಈ ಜಗತ್ತಿನಲ್ಲಿ ಸಂಪೂರ್ಣ ಯಶಸ್ಸು ಸಾಧಿಸುವುದು ಹೇಗೆ? ಎಲ್ಲ ಕ್ವಶನ್ ಮಾರ್ಕು. ಕೆಲವು ಸಂದರ್ಭಗಳಲ್ಲಿ ಅನೇಕ ಜನರು ಏಕರೂಪವಾಗಿ ನಿರುತ್ಸಾಹ ಜೀವನವನ್ನು ನಡೆಸುತ್ತಿರುತ್ತಾರೆ. ಅವರು ತಮ್ಮ ಜೀವನದಲ್ಲಿ ಏನೇ ಸಾಧಿಸಿದ್ದರೂ ಆ ಸಾಧನೆಗಳ ಬಗ್ಗೆ ಸಂತೋಷವಿರುವುದಿಲ್ಲ. ಅವರಿಗೆ ಅವರ ಅಗತ್ಯಗಳು ಮತ್ತು ಆಸೆಗಳು ಈಡೇರದೆ ಹೋಗುತ್ತಿವೆ. ಇದರಿಂದ ಅನೇಕ ಸಂಪೂರ್ಣ ಭರವಸೆಗಳನ್ನು ಕಳೆದುಕೊಳ್ಳುತ್ತಾರೆ. ಇದರಿಂದಾಗಿ ಹಲವರು ಆತ್ಮಹತ್ಯೆ ಪ್ರಕರಣ ನಡೆಯುತ್ತವೆ ಮತ್ತು ಹಲವರು ಉತ್ಸಾಹರಹಿತ ನೀರಸ ಜೀವನವನ್ನು ನಡೆಸುತ್ತಾ ಅಸಹನೆಯಿಂದ ತಮ್ಮ ಸಾವಿನ ಅಪ್ಪುಗೆಗಾಗಿ ಕಾಯುತ್ತಿರುತ್ತಾರೆ. ಸಾವಿರಾರು ಜನರು ನಿಜವಾದ ಜೀವನದ ಸಾರವನ್ನು ತಿಳಿಯದೇ ಬದುಕುತ್ತಿದ್ದಾರೆ. ಲಕ್ಷಾಂತರ ಜನರು ಅಸ್ವಸ್ಥರಾಗಿದ್ದಾರೆ, ಅನಾರೋಗ್ಯದಿಂದ ಕೂಡಿದ್ದಾರೆ, ಮಾನಸಿಕ ಒತ್ತಡದಿಂದ ಬಳಲುತ್ತಿದ್ದಾರೆ ಮತ್ತು ವ್ಯಕ್ತಿಗಳ ಮಧ್ಯೆ
ಸುಮಧುರ ಸ್ನೇಹ ಬಾಂಧವ್ಯಗಳು ಏರ್ಪಡುತ್ತಿಲ್ಲ. ಈ ಪ್ರಪಂಚದಲ್ಲಿ ಮನುಷ್ಯನನ್ನು ಸಂತೋಷವಾಗಿಡಲು ಯಾವುದೇ ತಂತ್ರಜ್ಞಾನದಿಂದಲೂ ಸಾಧ್ಯವಾಗಿಲ್ಲ. ಏತಕ್ಕಾಗಿ ಇವೆಲ್ಲ ನಡೆಯುತ್ತಿವೆ? ಏಕೆಂದರೆ ಮನುಷ್ಯ ತನ್ನ ಬಗ್ಗೆ ತಾನು ತಿಳಿದುಕೊಳ್ಳುತ್ತಿಲ್ಲ. ನಾವು ನಮ್ಮ ಜೀವನದಲ್ಲಿ ಅಧ್ಯಯನ ಮಾಡುವುದನ್ನು ಬಿಟ್ಟು ಎಲ್ಲರನ್ನೂ ಅಧ್ಯಯನ ಮಾಡುತ್ತೇವೆ. ನಮ್ಮನ್ನು ನಾವು ಅಧ್ಯಯನ ಮಾಡುವುದನ್ನು ಬಿಟ್ಟು ಜೀವನದ ಆದ್ಯ ಕರ್ತವ್ಯಗಳಾದ ಮತ್ತು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹುಡುಕುವುದು. ಅವು ಯಾವ್ಯಾವು ಅಂತಂದ್ರೆ, ನಾನು ಯಾರು? ನಾವು ಎಲ್ಲಿಂದ ಬಂದಿದ್ದೇವೆ? ಜನನ ಎಂದರೆ ಏನು? ಮರಣ ಎಂದರೆ ಏನು? ಜೀವನ ಎಂದರೆ ಏನು? ಮಾನವನ ದುಃಖದ ಮೂಲ ಯಾವುದು? ಮಾನವನ ಎಲ್ಲಾ ದುಃಖಗಳಿಗೆ ಶಾಶ್ವತ ಪರಿಹಾರವೇನು? ಮಾನವನ ದುಃಖವು ಸ್ವಯಂ ಪ್ರೇರಿತವೋ ಅಥವಾ ದೇವರು ನೀಡಿದ ತೀರ್ಪ? ಇವೆಲ್ಲ ಕ್ವಶನ್ ಮಾರ್ಕ್ ಆಗಿದ್ದಾವೆ. ಈ ಎಲ್ಲಾ ಮೂಲಭೂತ ಪ್ರಶ್ನೆಗಳನ್ನು ಪ್ರತಿಯೊಬ್ಬರು ತಮಗೆ ತಾವು ಕೇಳಿಕೊಳ್ಳಬೇಕು. ನಾವು ಯಾವಾಗ ಸರಿಯಾದ ಪ್ರಶ್ನೆಗಳನ್ನು ನಮಗೆ ನಾವೇ ಕೇಳಿಕೊಳ್ಳುತ್ತೇವೆಯೋ ಆಗ ಎಲ್ಲಾ ಉತ್ತರಗಳನ್ನು ಪಡೆಯುತ್ತೇವೆ. ನಾವು ಸರಿಯಾದ ಪ್ರಶ್ನೆಗಳನ್ನೇ ಕೇಳದಿದ್ದರೆ ಅದಕ್ಕೆ ತಕ್ಕ ಉತ್ತರಗಳನ್ನು ಹೇಗೆ ಪಡೆಯಲು ಸಾಧ್ಯ? ಸೂರ್ಯನೆಡೆಗೆ ನೋಡದಿದ್ದರೆ ಸೂರ್ಯನನ್ನು ಹೇಗೆ ನೋಡುತ್ತೇವೆ? ಮಾನವನಿಗೆ ತನ್ನ ಅಸ್ತಿತ್ವದ ಬಗ್ಗೆ ಸತ್ಯವನ್ನು ಕಂಡುಹಿಡಿಯಲು ಆಸಕ್ತಿ ಇಲ್ಲದಿದ್ದರೆ ಆತ ಹುಟ್ಟಿನ ಬಗ್ಗೆ, ಮಾನವನ ಸಂಬಂಧಗಳ ಬಗ್ಗೆ ಅಥವಾ ಮಾನವನ ಸೃಷ್ಟಿಯ ಬಗ್ಗೆ ಹೇಗಾದೀತು ಎಂಬುದನ್ನು ತಿಳಿದುಕೊಳ್ಳುತ್ತಾನೆ. ನಾವು ನಡೆಸುವ ಜೀವನಕ್ಕೆ ಗುರಿಯೇ ಇಲ್ಲದಂತಾಗುತ್ತದೆ. ಆತ ಬೆಳವಣಿಗೆಯ ಜ್ಞಾನವೇ ಇಲ್ಲದಂತೆ ಬೆಳೆಯುತ್ತಾನೆ. ಸಂಸಾರದ ಮೌಲ್ಯ ಆದರ್ಶಗಳನ್ನು ತಿಳಿಯದೆಯೇ ಸಂಸಾರ ನಡೆಸುತ್ತಾನೆ. ಸಾವಿನ ಬಗ್ಗೆ ತಿಳುವಳಿಕೆ ಇಲ್ಲದೆಯೇ ಸಾಯುತ್ತಾನೆ. ಸಾವಿಗಾಗಿ ನಾನು ಏಕೆ ಕಾಯಬೇಕು ಎಂದು ತಿಳಿದುಕೊಳ್ಳದೆ ಸಾವಿಗಾಗಿ ಕಾಯುತ್ತಾನೆ. ಅವನು ಕಾರಣಗಳನ್ನು ತಿಳಿದುಕೊಳ್ಳದೆ ತನ್ನ ವ್ಯಕ್ತಿತ್ವದ ಜೀವನದಲ್ಲಿ ವೈಫಲ್ಯಗಳ ಮೇಲೆ ವೈಫಲ್ಯಗಳನ್ನು ಹೊಂದುತ್ತಾನೆ. ತನ್ನ ಆರೋಗ್ಯಕ್ಕೆ ಕಾರಣ ತಿಳಿಯದೆ ಅನಾರೋಗ್ಯದಿಂದ ಬಳಲುತ್ತಿರುತ್ತಾನೆ. ವೈದ್ಯರ ಮೊರೆ ಹೋಗುತ್ತಾನೆ, ಆಸ್ಪತ್ರೆ ಸೇರುತ್ತಾನೆ, ಶಸ್ತ್ರಚಿಕಿತ್ಸೆಗೆ ಒಳಗಾಗುತ್ತಾನೆ. ಇದೆಲ್ಲ ಏಕೆ ನಡೆಯುತ್ತಿದೆ ಎಂಬ ಅರಿವು ಅವನಿಗಿರುವುದಿಲ್ಲ. ದೇವಸ್ಥಾನಕ್ಕೆ ಏಕೆ ಹೋಗುತ್ತಿದ್ದೇವೆ ಎಂದು ತಿಳಿಯದೇ ಇಲ್ಲ. ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾನೆ, ಸ್ವಾಮೀಜಿಗಳ ಕಾಲು ಮುಗಿಯುತ್ತಾನೆ. ಏಕೆ ಮುಗಿಯಬೇಕು ಎಂಬ ತಿಳುವಳಿಕೆಯೂ ಇರುವುದಿಲ್ಲ. ಒಬ್ಬ ಸಾಮಾನ್ಯ ಮನುಷ್ಯ ಇಂತಹ ಮೂಲಭೂತ ಪ್ರಶ್ನೆಗಳನ್ನು ಕೇಳಿಕೊಳ್ಳುವುದೇ ಈ ಪರಿಸ್ಥಿತಿಗಳಿಗೆ ಒಳಗಾಗಿರುತ್ತಾನೆ. ಯಾರಾದರೂ ಪದವಿ ಪೂರ್ವ ಶಿಕ್ಷಣ ಪಡೆಯದೆ ನಾನು ಸ್ನಾತಕೋತ್ತರ ಪದವಿಯನ್ನು ಪಡೆಯಲು ಬಯಸುತ್ತೇವೆಯೇ? ಯಾರಾದರೂ ಒಂದು ಮನೆಯನ್ನು ಕಟ್ಟಿದರೆ ನಾವು 2 ಮನೆಯನ್ನು ಕಟ್ಟಲು ಬಯಸುತ್ತೇವೆ. ಇದು ಹೀಗೆ ಸಾಗುತ್ತಿರುತ್ತದೆ. ಆದರೆ ನಾವು ವಾಸ್ತವವಾಗಿ ಇಷ್ಟಪಟ್ಟು ಆ ಕೆಲಸವನ್ನು ಮಾಡುತ್ತಿರುವುದಿಲ್ಲ. ಬದಲಾಗಿ ಬೇರೆ ಯಾರೋ ಮಾಡುತ್ತಿರುವುದನ್ನು ನೋಡಿ ಆ ಕೆಲಸಗಳನ್ನು ನಕಲು ಮಾಡುತ್ತೇವೆ ಅಥವಾ ಅವರಿಗಿಂತ ಉತ್ಕೃಷ್ಟವಾಗಿ ನಾವು ಬೆಳೆಯಬೇಕೆಂಬ ಪೈಪೋಟಿಯಲ್ಲಿ ಬೀಳುತ್ತೇವೆ. ಒಬ್ಬ ಸಾಮಾನ್ಯ ವ್ಯಕ್ತಿ ತನ್ನ ವೈಚಾರಿಕ ಕುರುಡುತನದಿಂದ ರಾಮದೇವರ ದೇವಸ್ಥಾನಕ್ಕೆ ಹೋಗುತ್ತಾನೆ. ರಾಮರು ಹೇಗೆ ತಮ್ಮ ಸದ್ಗುಣಗಳಿಂದ ದೇವರಾದರು ಎಂಬ ವಿಚಾರವನ್ನೇ ಮಾಡುವುದಿಲ್ಲ. ಹಾಗೆಯೇ ಕೃಷ್ಣನ ದೇವಸ್ಥಾನಕ್ಕೆ ಹೋಗುತ್ತಾನೆ. ಕೃಷ್ಣರ ಬೋಧನೆಗಳ ಬಗ್ಗೆ ತಲೆಕೆಡಿಸಿಕೊಳ್ಳುವುದಿಲ್ಲ. ಅವರು ಕೃಷ್ಣರ ಜೀವನದ ಬಗ್ಗೆ ಒಂದೆರಡು ಬಾರಿಯೂ ಯೋಚಿಸಿರುವುದಿಲ್ಲ. ಚರ್ಚಿಗೆ ಹೋಗುತ್ತಾರೆ. ಯಾಂತ್ರಿಕವಾಗಿ ದೇವರಿಗೆ ತನ್ನ ಮನವಿಯನ್ನು ಸಲ್ಲಿಸುತ್ತಾರೆ. ಯೇಸು ಕ್ರಿಸ್ತರ ಮತ್ತು ಅವರ ಬೋಧನೆಗಳ ಬಗ್ಗೆ ಒಂದು ಕ್ಷಣವಾದರೂ ಚಿಂತಿಸಿರುವುದಿಲ್ಲ. ಬೌದ್ಧ ದೇವಾಲಯಕ್ಕೆ ಹೋಗುತ್ತಾರೆ. ಬುದ್ಧನ ಬೋಧನೆಗಳ ಬಗ್ಗೆ ಯೋಚಿಸುವುದೇ ಇಲ್ಲ. ಇದು ಆಧುನಿಕ ಮಾನವನ ಸ್ಥಿತಿಯಾಗಿದೆ. ನನ್ನ ಆರಂಭಿಕ ಜೀವನದಲ್ಲಿ ನಾನೂ ಸಹ ಹೀಗೆಯೇ ಜೀವಿಸುತ್ತಿದ್ದೆ. ಯೇಸು ಕ್ರಿಸ್ತರನ್ನು ಅರ್ಥ ಮಾಡಿಕೊಳ್ಳದೆ ಚರ್ಚಿಗೆ ಹೋಗಿದ್ದೆ. ಏನನ್ನು ಅರ್ಥ ಮಾಡಿಕೊಳ್ಳದೆಯೇ ದೇವಸ್ಥಾನಗಳಿಗೆ ಹೋಗಿದ್ದೆ. ಏಕೆಂದರೆ 1976ರಲ್ಲಿ ನಾನು ಜ್ಞಾನೋದಯ ಹೊಂದದವರೆಗೆ ನಾನೂ ಸಹ ಈ ಸಾಮಾನ್ಯ ವ್ಯಕ್ತಿಯಾಗಿದ್ದೆ. ಪತ್ರಿಜಿಯವರು ಹೀಗೆ ಹೇಳ್ತಿದ್ದಾರೆ. ಮೇಡಮ್ ಟೈಮ್ ಇದೆ ಅಲ್ಲ ಮೇಡಮ್? ಸ್ವಲ್ಪ ಮಾಡಿ. ಆಮೇಲೆ 2ನೇ ಪಾಯಿಂಟ್ ಮೇಡಮ್, ಒಟ್ಟು 8:15ಕ್ಕೆ ಎಂಡ್ ಮಾಡೋದು ನೋಡ್ರಿ ಎಲ್ಲ. ಓಕೆ, ಹೌದು, ಕ್ಲೋಸ್ ಮಾಡೋದು. ಸರಿ. 8:15 ಮೇಡಮ್? ನಿಮ್ದು ಅಂದ್ರೆ ಇನ್ನೊಂದು 10 ಟೋಟಲ್ ಪ್ರೋಗ್ರಾಮ್ 8:15ಕ್ಕೆ ಕ್ಲೋಸ್ ಮಾಡ್ಬೇಕು ಅಂತ. 8 ಕ್ಲೋಸ್ ಮಾಡ್ತೀನಿ. 15 ನಿಮಿಷ ಇರ್ಲ ಮೇಡಮ್? ಎಸ್.
ಓಕೆ, ಥ್ಯಾಂಕ್ ಯು ಮ್ಯಾಮ್. ಒಬ್ಬ ಸಂತೋಷವಾಗಿರುವ ಮಾಸ್ಟರ್. ಇಲ್ಲಿ ಅಂದ್ರೆ ಸಂತೋಷವಾಗಿರುವ ಮಾಸ್ಟರ್ ಬಗ್ಗೆ ಹೇಳ್ತಿದ್ದಾರೆ. 1976ರ ವರ್ಷ ನನ್ನ ಬಾಲ್ಯದಲ್ಲಿ ಪ್ರಮುಖ ತಿರುವುಗಳು ತೆಗೆದುಕೊಂಡಿತು. ಮೊಟ್ಟ ಮೊದಲ ಬಾರಿಗೆ ಒಬ್ಬ ಮಾಸ್ಟರನ್ನು ಎದುರುಗೊಂಡೆ. ಪತ್ರಿಜಿಯವರು ಹೇಳ್ತಿರೋದು. ಅವರು ನನ್ನ ಸ್ನೇಹಿತನು ಮತ್ತು ಸಹೋದ್ಯೋಗಿಯೂ ಕೂಡ ಆಗಿದ್ದರು. ನಾನು ಕೆಲಸ ಮಾಡುತ್ತಿದ್ದ ಕೋರಮಂಡಲ್ ಫರ್ಟಿಲೈಸರ್ ಕಂಪನಿಗೆ ಫರ್ಟಿಲೈಸರ್ ಸೋದರತ್ವದ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಅವರ ಹೆಸರು ರಾಮಚನ್ನ ರೆಡ್ಡಿ. ಅವರು ಧ್ಯಾನದ ಅದ್ಭುತ ಅನುಭವಗಳನ್ನು ಪಡೆದಿದ್ದರು. ಅವರು ತಮ್ಮದೇ ಆದ ರೀತಿಯಲ್ಲಿ ಧ್ಯಾನದ ಅನುಭವದ ಬಗ್ಗೆ ತಮ್ಮದೇ ಗುರುಗಳಿಂದ ಕಲಿತರು. ಅವರು ತಮ್ಮ ಭೌತಿಕ ದೇಹದಿಂದ ಹೇಗೆ ಹೊರ ಬರುತ್ತಿದ್ದರು, ದೇಹದ ಚಕ್ರಗಳನ್ನು ಹೇಗೆ ನೋಡುತ್ತಿದ್ದರು, ಆಸ್ಟ್ರಲ್ ಮಾಸ್ಟರ್ಗಳನ್ನು ಹೇಗೆ ನೋಡುತ್ತಿದ್ದರು ಮತ್ತು ಅವರೊಂದಿಗೆ ಹೇಗೆ ಸಂಭಾಷಣೆ ಮಾಡುತ್ತಿದ್ದರು ಎಂದು ಹೇಳುತ್ತಿದ್ದರು. ಇದ್ದಕ್ಕಿದ್ದಂತೆ ಈ ಎಲ್ಲಾ ವಿಚಾರಗಳು ನನಗೆ ಹೊಸ ದಿಗಂತವನ್ನೇ ತೆರೆಯಿತು. ಇದು ನನಗೆ ಸಂಪೂರ್ಣವಾಗಿ ಹೊಸ ಮತ್ತು ಅದ್ಭುತ ಮತ್ತು ವೈಯಕ್ತಿಕವಾದ ವಿಷಯವಾಗಿತ್ತು. ಯಾವಾಗ ನನ್ನ ಸ್ನೇಹಿತರ ಹೇಳಿಕೆಗಳು ಮತ್ತು ಅನುಭವಗಳನ್ನು ಕೇಳಿದ ತಕ್ಷಣ ನನ್ನ ಜೀವನ ಇದರ ಅನ್ವೇಷಣೆಗಾಗಿ ಮುಡುಪಾಗಿಟ್ಟೆ. ಇದ್ದಕ್ಕಿದ್ದಂತೆ ನನ್ನ ಎಲ್ಲಾ ಹಿಂದಿನ ಗುರಿಗಳು ಮಾಯವಾದವು. ಆಧ್ಯಾತ್ಮಿಕ ಜ್ಞಾನದ ಪಾಂಡಿತ್ಯ, ಆಧ್ಯಾತ್ಮಿಕ ಬುದ್ಧಿವಂತಿಕೆ, ಜ್ಞಾನೋದಯ, ಧ್ಯಾನ, ಇತರ ಪ್ರಪಂಚಗಳು, ಪುನರ್ಜನ್ಮ ಮತ್ತು ಕಾರಣ ಮತ್ತು ಪರಿಣಾಮಗಳ ನಿಯಮಗಳನ್ನು ತಿಳಿಯುತ್ತಾ ಈ ಹೊಸ ಆಯಾಮಗಳ ಮುಂದೆ ನನ್ನ ಹಳೆಯ ಹಿಂದಿನ ಗುರಿಗಳು ಮುಸುಕಾದವು. ನಮ್ಮ ವಾಸ್ತವವನ್ನು ನಾವೇ ಸೃಷ್ಟಿಸಿಕೊಳ್ಳುತ್ತೇವೆ. ಎಲ್ಲಿಯೂ ಅನ್ಯಾಯ ಎಂಬುದು ಇಲ್ಲ, ಎಲ್ಲಿಯೂ ದೇವರೆಂಬುದೂ ಇಲ್ಲ ಎಂಬುದನ್ನು ತಿಳಿದುಕೊಂಡೆನು. ಇಲ್ಲಿಯವರೆಗೆ ನನಗೆ ಮಹತ್ವವೆನಿಸಿದ್ದು 1976ರಿಂದ 1990ರ ಮಧ್ಯೆ ಪೂರ್ವ ಮತ್ತು ಪಾಶ್ಚಿಮಾತ್ಯ ದೇಶಗಳ ಆಧ್ಯಾತ್ಮಿಕ ವಿಜ್ಞಾನದ ಅಗತ್ಯವಾದ ಹೊಸಯುಗದ ಸಾಹಿತ್ಯ ಮತ್ತು ಪ್ರಾಚೀನ ಧರ್ಮ ಗ್ರಂಥಗಳನ್ನು ಕ್ರಮಬದ್ಧವಾಗಿ ಅಧ್ಯಯನ ಮಾಡಿದೆ. ಓಹ್ ಎಂತಹ ಸುಂದರವಾದ ವಸ್ತ್ರವನ್ನು ಮಾಡಿದ್ದಾರೆ! ಈ ಎಲ್ಲ ಜ್ಞಾನದ ದಾರದ ಎಳೆಗಳಿಂದ ಒಂದು ಅದ್ಭುತ ಕಾಶ್ಮೀರಿ ಶಾಲನ್ನು ನೇಯಲಾಗಿದೆ. 1990ರಿಂದ ನನ್ನ ಭುಜದ ಮೇಲೆ ಈ ಶಾಲನ್ನು ಧರಿಸಿದ್ದೇನೆ. ಅಂದಿನಿಂದ ನನ್ನ ಜೀವನವನ್ನು ಮಾಸ್ಟರ್ ಆಗಿ ಮುನ್ನಡೆಸುತ್ತಿದ್ದೇನೆ. ಪ್ರತಿಯೊಬ್ಬರೂ ಮಾಸ್ಟರ್ ಆಗಿ ಆಧ್ಯಾತ್ಮಿಕ ಜ್ಞಾನ ಎಂಬ ಶಾಲನ್ನು ಧರಿಸಿ ಸಂತೋಷದ ಜೀವನ ನಡೆಸಬೇಕು. ಪ್ರತಿಯೊಬ್ಬರೂ ಮಾಸ್ಟರ್ ಆಗಬೇಕು. ಭೂಮಿಯಲ್ಲಿ ನಮ್ಮ ಜನ್ಮದ ಉದ್ದೇಶವೂ ಇದೇ ಆಗಿದೆ. ನಮ್ಮ ಜೀವನ ಪೂರ್ಣ ಅಪ್ರಬುದ್ಧ ವ್ಯಕ್ತಿಗಳಾಗಿ ನರಳುವುದಕ್ಕಾಗಿ ನಾವು ಇಲ್ಲಿಲ್ಲ. ಅದು ಮನುಷ್ಯನ ಉದ್ದೇಶವೂ ಅಲ್ಲ. ಈ ಭೂಮಿಯಲ್ಲಿ ಜನಿಸಿದ ಪ್ರತಿಯೊಬ್ಬ ವ್ಯಕ್ತಿಯು ಉದ್ದೇಶ ಸ್ವತಃ ಸಾಧ್ಯವಾದಷ್ಟು ಹೆಚ್ಚಿಗೆ ಆನಂದ ಪಡುವುದು, ಮನೋರಂಜನೆ ಮತ್ತು ಜ್ಞಾನೋದಯ ಹೊಂದುವುದು. ಪ್ರತಿಯೊಬ್ಬರೂ ಮುಗಿಯದ ಆನಂದವನ್ನು ಅನುಭವಿಸುತ್ತಾ ಸಂಪೂರ್ಣವಾಗಿ ಜ್ಞಾನೋದಯ ಹೊಂದಬೇಕು. ಯಾರೂ ಕಷ್ಟಪಡುವ ಅಗತ್ಯವಿಲ್ಲ. ಶ್ರೀಕೃಷ್ಣ ಸುಂದರವಾಗಿ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಅಪಿ ಛೇದಸಿ ಪಾಪೇಭ್ಯ ಸರ್ವೇಭ್ಯ ಪಾಪಕೃತ್ಯಂ ಸರ್ವಂ ಜ್ಞಾನ ಪ್ಲವೇನೈವ ವೈಜಿಹಿನಂ ಸಂತರಿಷ್ಯಸಿ. ಇದರ ಅರ್ಥ, ಪಾಪಿಗಳಲ್ಲಿ ಪರಮ ಪಾಪಿ ಎಂದರೆ ಪರಿಗಣಿತನಾಗಿದ್ದರೂ ನೀನು ಆಧ್ಯಾತ್ಮಿಕ ಜ್ಞಾನದ ಒಂದು ತತ್ವದಿಂದ ಆ ಪಾಪವೆಲ್ಲವೂ ತೊಳೆದು ಹೋಗುತ್ತದೆ ಎಂದಿದ್ದಾರೆ. ಆದ್ದರಿಂದ ನೀವು ಇಂಜಿನಿಯರ್, ಶಾಸಕ, ಒಬ್ಬ ಉದ್ಯಮಿ, ಶಿಕ್ಷಕ ಅಥವಾ ವಿದ್ಯಾರ್ಥಿ, ಗುಮಾಸ್ತ, ಬಸ್ ಚಾಲಕ ಅಥವಾ ಗೃಹಿಣಿ, ನಿಮ್ಮ ಪಾತ್ರ ಯಾವುದೇ ಆಗಿರಲಿ, ನೀವು ಆಧ್ಯಾತ್ಮಿಕ ಜ್ಞಾನಿಗಳಾಗಿದ್ದರೆ ನೀವು ನಿಮ್ಮ ಸ್ಥಾನವನ್ನು ಸಂತೋಷವಾಗಿಟ್ಟುಕೊಳ್ಳುತ್ತೀರಿ. ಜೀಸಸ್ ಮಾಸ್ಟರ್ ಆಗಿದ್ದರೂ
ಬುದ್ಧ, ಮಹಮ್ಮದ್, ರಮಣ ಮಹರ್ಷಿಗಳು, ವಿವೇಕಾನಂದ, ಲೇಡ್ ಬೀಡರ್, ಆನಿ ಬೇಸೆಂಟ್, ಗುರು ನಾನಕ್, ರಾಘವೇಂದ್ರ ಸ್ವಾಮಿಗಳು, ಕಬೀರ್, ವೀರಬ್ರಹ್ಮೇಂದ್ರ ಸ್ವಾಮಿಗಳು ಮತ್ತು ವೇಮನ ಮುಂತಾದವರೆಲ್ಲರೂ ದೊಡ್ಡ ದೊಡ್ಡ ಮಾಸ್ಟರ್ಗಳಾಗಿದ್ದರು. ಮಾನವ ಕುಲಕ್ಕೆ ಇವರೆಲ್ಲರೂ ಒಟ್ಟಾಗಿಯೇ ಕೊಟ್ಟ ಒಂದೇ ಒಂದು ಸಂದೇಶವೆಂದರೆ ಬಿ ಮಾಸ್ಟರ್ ಆಗಿರಿ. ಇದು ಅವರ ಸಂದೇಶವಾಗಿತ್ತು. ನನ್ನ ಗುರಿ ಎಲ್ಲೆಲ್ಲಿಯೂ ಅರಿವು ಮೂಡಿಸುವುದು ಮತ್ತು ಅವರನ್ನು ಮಾಸ್ಟರ್ ಆಗಿರಿ ಎಂಬ ಬಗ್ಗೆ ಯೋಚಿಸುವುದು ಮತ್ತು ಅವರು ಕೂಡ ಮಾಸ್ಟರ್ ಆಗಬೇಕೆಂಬ ಗುರಿಯನ್ನು ಹೊಂದುವಂತೆ ಮಾಡುವುದು ನನ್ನ ಉದ್ದೇಶವಾಗಿದೆ. ನೀವು ಮಾಸ್ಟರ್ ಆಗಬೇಕೆಂದರೆ ಗುರಿ ಹೊಂದುವವರೆಗೂ ನೀವು ಮಾಸ್ಟರ್ ಆಗಲಾರಿರಿ. ಅದು ಮೊದಲ ಹೆಜ್ಜೆ. ನಾವು ಸಂಗೀತಗಾರರಾಗುವ ಗುರಿಯನ್ನು ಹೊಂದದೆಯೇ ಸಂಗೀತಾಭ್ಯಾಸವನ್ನು ಪ್ರಾರಂಭಿಸಲು ಆಗುವುದಿಲ್ಲ. ಅದು ಅಷ್ಟು ಸರಳವೂ ಅಲ್ಲ. ನಾವು ಜೀವನದಲ್ಲಿ ಮಾಸ್ಟರಿಕೆಯನ್ನು ಸಾಧಿಸುವುದಕ್ಕೆ ಅತಿ ಬೇಗ ಆರಂಭಿಸಬೇಕು. ನಮಗೆ ವಯಸ್ಸಾದಂತೆಲ್ಲ ಮೊಣಕಾಲುಗಳು ಮತ್ತು ಮನಸ್ಸನ್ನು ಬಗ್ಗಿಸುವ ಎಷ್ಟು ಕಷ್ಟಪಡಬೇಕಾಗುತ್ತದೆ. ನಾವು ಚಿಕ್ಕಂದಿನಲ್ಲಿದ್ದಾಗ ನಮ್ಮ ಮೊಣಕಾಲುಗಳು ಮತ್ತು ಮನಸ್ಸು ಸಲೀಸಾಗಿ ಬಗ್ಗುತ್ತದೆ. ಆದ್ದರಿಂದ ಆದಷ್ಟು ಬೇಗ ವ್ಯಕ್ತಿಯು ಮಾಸ್ಟರ್ಗಳನ್ನು ಹುಡುಕಬೇಕು. ಆಗ ನಾವೆಲ್ಲರೂ ಮಾಸ್ಟರ್ಗಳಾಗಬಹುದು. ನಾವೆಲ್ಲರೂ ನಮ್ಮದೇ ಆದ ನಿರ್ದಿಷ್ಟ ಮಟ್ಟದ ಆತ್ಮಪ್ರಜ್ಞೆಗೆ ಸೂಕ್ತವಾದ ವಿಭಿನ್ನ ಜೀವನದ ವಿನ್ಯಾಸಗಳೊಂದಿಗೆ ಜನಿಸಿದ್ದೇವೆ. ಕೆಲವರು ತಮ್ಮ 60ನೇ ವಯಸ್ಸಿನಲ್ಲಿ ಧ್ಯಾನವನ್ನು ಪ್ರಾರಂಭಿಸಲು ರಚಿಸಿಕೊಂಡಿರುತ್ತಾರೆ. ಅವರು ಇದನ್ನು ಸವಾಲಾಗಿ ಸಾಧಿಸಿ ತೋರಿಸುತ್ತಾರೆ. ಕೆಲವರು ಗ್ರಾಮೀಣ ಪ್ರದೇಶಗಳಲ್ಲಿ ಹುಟ್ಟಿ ಹೆಚ್ಚು ಅರಿವಿಲ್ಲದೆ ಬೆಳೆಯುತ್ತಾರೆ. ಆದರೆ ಅವರು ಆಧ್ಯಾತ್ಮಿಕ ಮಾಸ್ಟರ್ ಬಗ್ಗೆ ತಿಳಿಯಲು ರಚಿಸಿಕೊಳ್ಳುತ್ತಾರೆ. ಹಾಗೆಯೇ ರಾತ್ರೋರಾತ್ರಿ ತಮ್ಮನ್ನು ತಾವು ಪರಿವರ್ತಿಸಿಕೊಳ್ಳುತ್ತಾರೆ. ಪ್ರಸಿದ್ಧಿ ಮುಮ್ಮಡಿ ಬಾಲಯೋಗಿ ಆಂಧ್ರ ಪ್ರದೇಶದ ಗೋದಾವರಿ ಜಿಲ್ಲೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಜನಿಸಿದರು. ಅವರು ಪೇತೋನಾ ಎನ್ನುವ ಸಿನಿಮಾವನ್ನು ನೋಡಿದ ತಕ್ಷಣ ಮಾಸ್ಟರ್ ಆಗಿರುತ್ತಾರೆ. ಕೆಲವರು ಮಾಸ್ಟರಿ ಬಗ್ಗೆ ತಮ್ಮ ಬಾಲ್ಯದಲ್ಲೇ ಕಲಿತು ಸಾಧಿಸುತ್ತಾರೆ. ಉದಾಹರಣೆಗೆ ಪ್ರಹ್ಲಾದ, ನಾರದರ ಮಾತುಗಳನ್ನು ಕೇಳಿದ ತಕ್ಷಣವೇ ಅವರು ಮಾಸ್ಟರ್ ಆದರು. ನಾವೆಲ್ಲರೂ ಹುಟ್ಟುವಾಗಲೇ ಅದ್ಭುತವಾದ ಯೋಜನೆಗಳನ್ನು ರೂಪಿಸಿಕೊಂಡಿರುತ್ತೇವೆ. ಆದರೆ ಕೆಲವರು ಮಾತ್ರ ಆ ಯೋಜನೆಗಳನ್ನು ಮಾಸ್ಟರ್ ಎಂಬ ವಿಚಾರವನ್ನು ಹಲವಾರು ಬಾರಿ ಕೇಳಿಸಿಕೊಂಡಿದ್ದರೂ ಮುಂದೆ ಹೆಜ್ಜೆಗಳನ್ನು ಇಡಲು ಹಿಂಜರಿದು ಇರುತ್ತೆ. ನನಗಲ್ಲ, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಅಥವಾ ನಾನಿರುವ ಪರಿಸ್ಥಿತಿಯನ್ನು ಇದು ಅಸಾಧ್ಯ ಎಂದು ಯೋಚಿಸಿ ನಮ್ಮನ್ನು ನಾವು ಮೋಸಗೊಳಿಸಿಕೊಳ್ಳುತ್ತೇವೆ. ಮಾಸ್ಟರ್ ಎಂಬ ವಿಷಯವನ್ನು ಮೊದಲ ಬಾರಿಗೆ ಕೇಳಿಸಿಕೊಳ್ಳುವ ಪ್ರತಿಯೊಬ್ಬ ವ್ಯಕ್ತಿಯು ತಕ್ಷಣವೇ ಆ ಸಾರವನ್ನು ಗ್ರಹಿಸಿ ತಮ್ಮದಾಗಿಸಿಕೊಳ್ಳಬೇಕು. ಆ ಕ್ಷಣದಿಂದಲೇ ಮಾಸ್ಟರ್ ಆಳ್ವಿಕೆ ಪ್ರಾರಂಭವಾಗುತ್ತದೆ. ನಾವೆಲ್ಲರೂ ಯೇಸು ಕ್ರಿಸ್ತರಾಗಬಹುದು, ನಾವೆಲ್ಲರೂ ಮಹಮ್ಮದರಾಗಬಹುದು. ಸಾಕ್ರೆಟಿಸ್ ಹೇಗೆ ಮಾಡುತ್ತೇವೆ? ತುಂಬಾ ಸುಲಭ. ನಾವೆಲ್ಲರೂ ಧ್ಯಾನ ಮಾಡಬೇಕು. ನಮ್ಮ ಅಸ್ತಿತ್ವವನ್ನು, ಮನಸ್ಸನ್ನು ಶಾಂತಗೊಳಿಸಿಕೊಳ್ಳಬೇಕು. ಮೇಡಮ್, ಇಷ್ಟಕ್ಕೆ ನಿಲ್ಲಿಸ್ತೀನಿ ಮೇಡಮ್. ಇನ್ನು ಬೇರೆ ಅಧ್ಯಾಯ ಇದೆ. ಓಕೆ. ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಈ ವೇದಿಕೆಗೆ ರಂಗನಾಥ ಗುರುಗಳಿಗೆ ಮತ್ತು ಅವರ ಕುಟುಂಬಕ್ಕೆ, ಮತ್ತೆ ಪತ್ರಿಜಿ ಮಹಾ ಯೋಗಿ, ಅವರಂತೂ ಯೋಗಿ ಅಂತಾನೆ ಹೇಳ್ಬೇಕು. ಪತ್ರಿಜಿ ಅವರು ನಮಗೆ ಇಷ್ಟೆಲ್ಲ ಮಾಡಿಕೊಟ್ಟಿದ್ದಾರೆ ಅಂತಂದಾಗ ಈ ಬ್ರಹ್ಮಾಂಡವನ್ನೇ ನೋಡ್ದಂಗ ಆಗುತ್ತೆ. ಅವ್ರ ಬುಕ್ ಬರ್ದಿರೋದು ಮೇಡಮ್. ತುಂಬಾ ಬುಕ್ಕುಗಳಿದೆ. ಅಂದ್ರೆ ನಂದು ತೊದಲು ನುಡಿಗೆ ಫಸ್ಟ್ ಕ್ಷಮೆ ಇರಲಿ. ಪರವಾಗಿಲ್ಲ, ಚೆನ್ನಾಗಿ ಮಾತಾಡಿದೀರಾ. ಒಬ್ಬ ಆದರ್ಶ ಪುರುಷರ ಹಿಂದೆ, ಯಶಸ್ವಿ ಪುರುಷರ ಹಿಂದೆ ಆದರ್ಶವಾದ ಒಬ್ಬ ದಂಪತಿ ಸತಿ ಇರ್ಲೇಬೇಕಾಗುತ್ತೆ. ಅದು ನಮ್ಮ ರಂಗನಾಥ್ ಗುರೂಜಿ ಅವರ ಹೆಂಡತಿಗೆ ಹೇಳಕ್ ಇಷ್ಟಪಡ್ತೀನಿ. ಈ ಎಲ್ಲಾ ಸಾಧನೆಯನ್ನು ನಮಗ್ ಮಾಡ್ಲಿಕ್ಕೆ ಇಷ್ಟೊಂದು ಅವಕಾಶ, ವೇದಿಕೆನ ನಮಗೆ ಸ್ಥಾಪನೆ ಮಾಡಿಕೊಟ್ಟಿದ್ದಾರೆ. ಬೆಳಗ್ಗೆ ಯೋಗ, ಧ್ಯಾನ, ಆಮೇಲೆ ಪಂಚ ಮುದ್ರೆಗಳು, ಶಿವಂಬು ಚಿಕಿತ್ಸೆ, ಏನೆಲ್ಲ ಕ್ರಿಸ್ಟಲ್ ಥೆರಪಿಗಳು, ಮರ್ಮ ಚಿಕಿತ್ಸೆ, ಇವೆಲ್ಲ ಉಚಿತವಾಗಿ ನಮಗಿಂತ ಒಂದು ಜ್ಞಾನ ಕೊಡ್ತಿದ್ದಾರೆ. ಅವರಿಗೆ ಮತ್ತೆ ಅವರ ಕುಟುಂಬದವರಿಗೂ ಎಲ್ಲರೂ ಕೂಡ ಒಂದು ದೊಡ್ಡ ಚಪ್ಪಾಳೆಯನ್ನು ಕೊಡೋಣ.